ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ 2 ದಿನದ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆನೇ ಇದ್ದು ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಕಾಫಿನ ಮಾಡ್ಕೊತಾ ಇದ್ದೀನಿ. ಇವಾಗ ಬೆಳಗ್ಗೆ ಒಂದು ಲೋಟ ಕಾಫಿ ಕುಡಿಯೋದ್ರ ಮುಖಾಂತರ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಯಾವ ರೀತಿ ಹೋಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋದಲ್ಲಿ 2 ದಿನದ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. 2 ದಿನ ನಾನು ಯಾವ್ಯಾವ ರೀತಿ ಎಲ್ಲ ಕೆಲಸ ಎಲ್ಲ ಮಾಡಿಕೊಂಡೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಕಾಫಿ ಕುಡಿದ್ಬಿಟ್ಟು ಟಿಫನಿಗೆ ಕೂಡ ರೆಡಿ ಮಾಡ್ಕೊಬೇಕು. ಬನ್ನಿ, ಆಗಿದೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ. ಇನ್ನು ಬೆಳಗ್ಗೆ ಟಿಫನ್ಗೆ ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಚಪಾತಿ ಜೊತೆ ಬೆಂಡೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ರೆಸಿಪಿ ಎಲ್ಲ ಏನು ಶೂಟ್ ಮಾಡ್ಕೊಂಡಿಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಬೆಂಡೆಕಾಯಿ ಪಲ್ಯ ಮಾಡೋದು. ಚಪಾತಿ ಜೊತೆ ಬೆಂಡೆಕಾಯಿ ಪಲ್ಯ ಒಂದೊಳ್ಳೆ ಕಾಂಬಿನೇಷನ್ ಇರುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಟಿಫನ್ಗೆ ಚಪಾತಿಗೆ ಜೊತೆ ಬೆಂಡೆಕಾಯಿ ಪಲ್ಯನ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ಚಪಾತಿ ಹಿಟ್ಟು ಕೂಡ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗೆಲ್ಲ ಉಂಡೆಗಳೆಲ್ಲ ಹಾಕೊಂಬಿಟ್ಟು ಚಪಾತಿ ಸಹ ಮಾಡ್ಕೊತೀನಿ. ಅಷ್ಟರೊಳಗಡೆ ಬೆಂಡೆಕಾಯಿ ಕೂಡ ಗೊಜ್ಜು ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊಜ್ಜನ್ನ ಲೋ ಫ್ಲೇಮ್ ಮಾಡಿಬಿಟ್ಟು ಇಟ್ಬಿಟ್ಟು ಬಂದಿದ್ದೀನಿ ಬೇಯಲಿಕ್ಕೆ. ಅಷ್ಟರೊಳಗಡೆ ನಾನು ಚಪಾತಿ ಹಿಟ್ಟನ್ನು ಸಹ ಕಲಸಿದ್ನಲ್ಲ, ಇವಾಗ ಉಂಡೆಗಳೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊತೀನಿ. ಚಪಾತಿ ಒಂದೊಂದೇ ಬೇಯಿಸ್ಕೊಂಡ್ರಾಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಚಿಕ್ಕ ಮಗನಿಗೆ ಒಂದೇ ಒಂದು ಚಪಾತಿ ಬೇಯಿಸ್ಬಿಟ್ಟು ನನ್ನ ದೊಡ್ಡ ಮಗ ಸ್ಮೈಲಿ ಥರ ಮಾಡಿಕೊಟ್ಟ. ಅವ್ನು ತಿಂತಾ ಇದ್ದ. ಅಷ್ಟರೊಳಗಡೆ ನಾನು ಚಪಾತಿ ಎಲ್ಲ ಹೊಸ್ತೆಲ್ಲ ರೆಡಿ ಮಾಡಿಟ್ಟೆ. ನನ್ನ ದೊಡ್ಡ ಮಗ ನಾನೇ ಬೇಯಿಸ್ತೀನಮ್ಮ ಅಂತ ಅಂದೆ. ಸರಿ, ಅವನೇ ಬೇಯಿಸ್ಕೊಡ್ತಾನೆ ಅಂತ ಹೇಳ್ಬಿಟ್ಟು ಚಪಾತಿ ಎಲ್ಲ ನಾನು ಹೆಂಚು ಮೇಲೆ ಹಾಕ್ತಾಯಿದ್ದೆ. ಅವ್ನು ಎಣ್ಣೆ ಹಾಕ್ಬಿಟ್ಟು ಎಲ್ಲ ಚಪಾತಿ ಎಲ್ಲ ಬೇಯಿಸ್ಕೊಡ್ತಾ ಇದ್ದ ನನ್ನ ದೊಡ್ಡ ಮಗ. ಇವಾಗ ಕಲ್ತ್ಕೊತಾ ಇದ್ದಾನೆ ಅವನು. ಫಸ್ಟ್ ಟೈಮ್ ನಾನು ಚಪಾತಿ ಮಾಡಲಿಕ್ಕೆ ಬಿಟ್ಟಿರೋದು ನನ್ನ ಮಗನಿಗೆ. ಇನ್ನು ಅವನೇ ಹೆಲ್ಪ್ ಮಾಡ್ತೀನಿ ಮಮ್ಮಿ ಅಂತ ಬಂದುಬಿಟ್ಟು ಅವನೇ ಚಪಾತಿ ಎಲ್ಲ ಬೇಯಿಸ್ಕೊಡ್ತಾ ಇದ್ದ. ಇನ್ನು ಒಂದು ಸೈಡು ಚಪಾತಿ ಎಲ್ಲ ಬೇಯಿಸಿ ಹಾಟ್ ಬಾಕ್ಸಿಗೆ ಕೂಡ ಹಾಕಿ ಇಟ್ಕೊತಾ ಇದ್ದ. ನೋಡಿ ಮಮ್ಮಿ ಎಷ್ಟು ಮಾಡಿದ್ದೀನಿ ನಾನು ಅಂತ ತೋರಿಸ್ತಾ ಇದ್ದ. ಇನ್ನು ಮಕ್ಕಳು ಇವಾಗಿಂದ ಕಲಿಬೇಕಲ್ವ ಅಂತ ಹೇಳ್ಬಿಟ್ಟು ಚಪಾತಿನ ಬೇಯಿಸ್ತಾ ಇದ್ದೆ. ಚಪಾತಿ ಬೇಯಿಸ್ಬಿಟ್ಟು ಪಲ್ಯ ಕೂಡ ರೆಡಿ ಮಾಡಿ ಹಾಕ್ಕೊಟ್ಟೆ. ಇಬ್ಬರು ಕೂಡ ಇನ್ನು ನನ್ನ ಮಗಂದು ಆಧಾರ್ ಕಾರ್ಡೆಲ್ಲ ಅಪ್ಡೇಟ್ ಮಾಡಿಸ್ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಲಿಕ್ಕೆ ಬಂದಿದ್ದೀನಿ. ಸ್ಕೂಲಲ್ಲಿ ಕೂಡ ಹೇಳಿದರು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಬೇಕಂತ ಹೇಳ್ಬಿಟ್ಟು. ಸರಿ, ಇನ್ನು ನೆಗ್ಲೆಕ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಸರಿ ನನ್ನ ಮಗನ BBMP ಆಫೀಸ್ ಹತ್ರ ಕರ್ಕೊಂಡು ಬಂದಿದ್ದೀನಿ. ಅಲ್ಲಿ ತಂಬೆಲ್ಲ ಕೊಡ್ತಾಯಿದ್ರಲ್ಲ, ನನ್ನ ಚಿಕ್ಕ ಮಗ ನಂದು ಫೋಟೋ ತೆಗೀರಿ ಅಂತ ಹೇಳ್ತಾ ಇದ್ದ. ಹಾಗೆ ಒಂದು ಕ್ಲಿಪ್ಪಿಂಗ್ನ ಅಲ್ಲಿ ಕೂಡ ಶೂಟ್ ಮಾಡಿಕೊಂಡೆ. ಇನ್ನು ಆಧಾರ್ ಕಾರ್ಡ್ ಎಲ್ಲ ಅಪ್ಡೇಟ್ ಎಲ್ಲ ಮಾಡಿಸ್ಕೊಂಡು ಮನೆಗೆ ಬಂದಮೇಲೆ ನೆಕ್ಸ್ಟು ನನಗೊಂದು ಸ್ಯಾರಿ ಇತ್ತು ಕುಚ್ಚು ಕಟ್ಟಲಿಕ್ಕೆ. ಬೆಳಗ್ಗೆನೇ ಎಲ್ಲ ಥ್ರೆಡ್ಡೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೆ. ಇನ್ನು ಆಲ್ಮೋಸ್ಟ್ ಇವಾಗ ಬೇಬಿ ಕುಚ್ಚು ಸ್ವಲ್ಪ ಒನ್ ಮುಗಿದೋಗುತ್ತೆ. ಆಲ್ಮೋಸ್ಟ್ ಇವಾಗ ಸ್ಯಾರಿ ಕುಚ್ಚನ್ನು ಕೂಡ ಮುಗಿಸ್ಕೊಂಡೆ ನಾನು. ಅದಾದಮೇಲೆ ನನ್ನ ತಂಗಿ ಬರ್ತಡೇ ಇತ್ತು. ನನ್ನ ಮಕ್ಕಳು ಎಲ್ಲ ಪ್ಯಾಕ್ ಮಾಡ್ತಾಯಿದ್ದಾರೆ. ಬನ್ನಿ, ಆಗಿದ್ರೆ ಯಾವ್ಯಾವ ರೀತಿ ಮಾಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ. ಇನ್ನು ಅವ್ರ ಚಿಕ್ಕಿ ಬರ್ತಡೇ ಅಂತ ಅಂದ ತಕ್ಷಣ ಇಬ್ಬರು ಒಂದೇ ಥರ ಗಿಫ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಇಬ್ಬರು ಒಂದೇ ಥರ ಸ್ಟಿಕ್ಕರ್ ಪ್ಯಾಕೆಟ್ಸು, ನೈಫ್ ಪಾಲಿಶು ಮತ್ತು ಬಳೆ ಎಲ್ಲ ತೊಗೊಂಡು ಅವರೇ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದಾರೆ. ಇನ್ನು ಇದೇ ಫಸ್ಟ್ ಟೈಮು ನನ್ನ ಮಕ್ಕಳು ಮದರ್ಸ್ ಡೇಗೆ ನನಗಂತ ಗಿಫ್ಟ್ ಕೊಟ್ಟಿದ್ದು. ಅವರೇ ಸೇವ್ ಮಾಡಿರೋ ದುಡ್ಡಲ್ಲಿ ಕೊಡಿಸಿದ್ದಾರೆ. ಬಳೆ ಕೊಡಿಸ್ತಾನೆ ನಿನ್ನ ಮಮ್ಮಿಗೆ. ಫಸ್ಟ್ ಮದರ್ಸ್ ಡೇ ತುಂಬ ಬಂದಿದೆ. ನನ್ನ ಮಕ್ಕಳು ಕೊಡಿಸಿರೋದು ಇದು ಫಸ್ಟ್ ಟೈಮು. ನನಗಂತೂ ತುಂಬ ಮೆಮೊರೇಬಲ್ ಇದೆ. ಲವ್ ಯು ಕೀರ್ತನ್. ಯಾರಿಗೆ ಗಿಫ್ಟ್ ಇದು? ಏನು ಮಾಡ್ತಾಯಿದ್ದೀರಾ ಕೀರ್ತನ್? ಬಾಲಾಜಿ ಏನು ಮಾಡ್ತಾಯಿದ್ಯಾ? ಯಾರಿಗೆ? ಹೌದಾ, ಏನೇನು ಗಿಫ್ಟ್ ಮಾಡ್ತಾಯಿದ್ದೀರಾ? ಓಲೆ ತೋರಿಸಿ ಹೆಂಗೈತೆ? ನೀನು ತೋರಿಸು. ನನ್ನ ಮಗ ಕೊಟ್ಟಿರೋ ಇಯರಿಂಗ್ಸ್ನ ನನ್ನ ತಂಗಿ ಈ ಫೋಟೋದಲ್ಲಿ ವೇರ್ ಮಾಡಿದ್ದಾಳೆ ನೋಡಿ. ಬಟರ್ಫ್ಲೈ. ಹಾಂ, ಸೂಪರ್. ನೆಕ್ಸ್ಟ್ ವಾವ್, ಸೂಪರ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಮೇಘನಾ, ಹ್ಯಾಪಿ ಬರ್ಡೇ ಟು ಯು. ಹೇಳು ಹ್ಯಾಪಿ ಬರ್ಡೇ.
ಮಾಡಮ್ಮ ಸ್ವಲ್ಪ ತೆಗಿಯಮ್ಮ ಬಾಬು ಬಾಬು ಈ ಕಡೆ ಬಮ್ಮ ಈ ಕಡೆ ಬಮ್ಮ ಈ ಕಡೆ ಬಮ್ಮ ಆ ಕಡೆ ಹಂಗೆ ನಿಂತ್ಕೊಳ್ಳಿ ಫೋಟೋ ತೆಗ್ದು ಹ್ಞೂ ಕ್ರೀಮ್ ಅಂತ ಕೇಕ್ ಇಸ್ಕೋ ಫಸ್ಟ್ ಆಮೇಲೆ ಕೊಡ್ತಿದ್ದೆ ಏನು ಮಾಡ್ತೀರಿ ಕ್ರೀಮ್ ಅಂತ ಹಿಂಗೆ ಅದು ಹಾಕಿ ಇಲ್ಲಿ ತಿರ್ಗಮ್ಮ ಹ್ಞೂ ಶಿವ ಪ್ರಮಾದ ಯಾರು ತೆಗ್ದಿದ್ದು ಇಲ್ಲ ಅದೇ ಕವರ್ ತಗೊಂಬ ಕವರ್ಗೆ ಹಾಕೋ ಪೇಪರ್ ಕಟ್ ಮಾಡಿ ಬಾ ಕೈ ಬರಗೆ ಕಲಿಸ್ಬಿಡು ನನ್ನ ತಂಗಿ ಬರ್ತಡೇ ಕೂಡ ಹೋಗಿದ್ವಿ, ಅಲ್ಲೂ ಕೂಡ ಪುಟ್ಟಾಗಿ ಸೆಲೆಬ್ರೇಷನ್ ಎಲ್ಲ ಆಯಿತು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡ್ವಿ. ನನ್ನ ಮಕ್ಕಳು ಪ್ಯಾಕ್ ಮಾಡಿದ್ದಿಲ್ಲ, ಅದನ್ನು ಕೂಡ ಇವಾಗ ಅವ್ರ ಚಿಕ್ಕಿಗೆ ಕೊಡ್ತಾ ಇದ್ದಾರೆ. ನಾನು ನೆಕ್ಸ್ಟ್ ಡೇ ಬ್ಲಾಗ್ ಇದು. ನೆಕ್ಸ್ಟ್ ಡೇ ಬಂದ್ಬಿಟ್ಟು ಒಂದು ಸ್ಯಾರಿನ ಲೆಹೆಂಗಾಗಿ ಕನ್ವರ್ಟ್ ಮಾಡಿದ್ದೀವಿ. ನಾನು ಆಲ್ರೆಡಿ ಹೇಳಿದ್ದೆ, ಒಂದು ರಿಸೆಪ್ಷನ್ಗೆ ಹೋದಾಗ ಅವ್ರು ಮತ್ತೆ ಸ್ಯಾರಿನೇ ಕೊಡ್ತಾರೆ, ಅದನ್ನು ಲೆಹೆಂಗಾಗಿ ಕನ್ವರ್ಟ್ ಮಾಡ್ತೀನಿ ಅಂತ. ಅದೇ ಇದು ತುಂಬ ಚೆನ್ನಾಗಿ ಬಂದಿದೆ ಔಟ್ಲುಕ್ ಅಂತೂ. ಕಸ್ಟಮರ್ ಕೂಡ ತುಂಬ ಚೆನ್ನಾಗಿದೆ ಅಂತಂದರು. ವೇರ್ ನೋಡಿಬಿಟ್ಟು ಫಿಟ್ಟಿಂಗ್ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು. ಇನ್ನು ಅವ್ರಿಗೆ ಐರನ್ ಮಾಡಿಬಿಟ್ಟು ಅವ್ರನ್ನ ವೆಕೇಷನ್ ದಿನ ವೇರ್ ಮಾಡಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ಸರಿ ಒಂದು ದಾಸವಾಳ ಕೂಡ ಬಿಟ್ಟಿತ್ತು ಗಿಡದಲ್ಲಿ. ಸರಿ ಗಣೇಶನಿಗೆ ಇಡೋಣ ಅಂತ ಅಂದ್ಬಿಟ್ಟು ಕಿತ್ಕೊಂಡಿದ್ದೀನಿ. ಇದು ಪಿಂಕ್ ಕಲರ್ ದಾಸವಾಳ ತುಂಬ ಚೆನ್ನಾಗಿ ಬಿಡುತ್ತೆ. ಒಂದು ದಿನಕ್ಕೆ ಒಂದು 10ರಿಂದ 15 ದಾಸವಾಳ ಬಿಡ್ಬೋದು, ತುಂಬ ಚೆನ್ನಾಗಿ ಬಿಡುತ್ತೆ. ನಾನು ರೆಗ್ಯುಲರಾಗಿ ಕಿತ್ಕೊಂಡಾಗ ಗಣೇಶನಿಗೆ ಎಲ್ಲ ಮನೇಲಿ ಪೂಜೆ ಮಾಡಿದಾಗ ಫೋಟೋಕ್ಕೆ ಎಲ್ಲದಕ್ಕೂ ಇಕ್ತಾ ಇರ್ತೀನಿ. ತುಂಬ ಚೆನ್ನಾಗಿ ಹೂವು ಬಿಡುತ್ತೆ. ಮಿನಿಮಮ್ ಅಂದರೂ ಒಂದು 7ರಿಂದ 8 ಹೂವು ಬಿಡುತ್ತೆ. ಡೈಲಿ ಯೂಸ್ ಆಗುತ್ತೆ ಪೂಜೆಗೆಲ್ಲ. ಒಂದೊಂದು ಸತಿ ಅಷ್ಟೇನು ಹೂವು ಇರೋಲ್ಲ, 2 ಗಿಡ ಇರೋದ್ರಿಂದ 2 ಗಿಡದಲ್ಲೂ ಬ್ಯಾಲೆನ್ಸ್ ಆಗಿ ಒಂದೊಂದು ದಿನ 2, 3 ಬಿಡುತ್ತೆ, ಒಂದೊಂದು ದಿವಸ 7, 8 ಬಿಡುತ್ತೆ. ಬಿಟ್ಟಾಗ ನಾವೇ ಕಿತ್ಕೊತಾ ಇರ್ತೀವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಗಣೇಶನ ಮೇಲೂ ಕೂಡ. ಇನ್ನು ಪಾಟ್ಗಳಲ್ಲಿ ಪುದೀನ ಎಲ್ಲ ಹಾಕಿದೆ, ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ನನ್ನ ಗಾರ್ಡನಲ್ಲಿ ತುಂಬ ಚಿಕ್ಕದಾಗಿ ಈ ಥರ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಇದು ಪುದೀನ ಗಿಡ, ಇದು ಒಂದು ವೈಟ್ ಕಲರ್ ಹೂವು ಬಿಡುತ್ತೆ, ತುಂಬ ಚೆನ್ನಾಗಿ ಬಿಡುತ್ತೆ. ಅದಾದಮೇಲೆ ಇದು ರೋಸ್ ಕೂಡ ಒಂದು ಮೊಗ್ಗಾಗಿದೆ, ಇನ್ನೂ ಅದೇನು ಹೂವು ಬಿಟ್ಟಿಲ್ಲ. ಇನ್ನು ದಾಸವಾಳ ಕೂಡ ಕಿತ್ಕೊಂಡೆ. ಇಲ್ಲಿ ಬಾಗಿಲಲ್ಲೂ ಕೂಡ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ. ಅದಾದಮೇಲೆ ನೆಕ್ಸ್ಟು ಬ್ಲೌಸ್ನ ಎಲ್ಲ ಕಟ್ ಮಾಡಿ ಸ್ಟಿಚ್ ಮಾಡಿದ್ದೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಇದೊಂದು 2 ಡೇಸ್ ಸ್ಟಿಚ್ ಮಾಡಿರ್ತಕ್ಕಂತಹ ಬ್ಲೌಸ್ಗಳು, 2 ಬ್ಲೌಸ್ಗಳು ಯಾವ ರೀತಿ ಇದೆ ಅಂತ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಜಾಸ್ತಿ ಏನು ಡಿಸೈನ್ ಇಲ್ಲ, ಜಸ್ಟ್ ಪೈಪಿಂಗ್ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ದಿದ್ದು ಬ್ಲೌಸ್ಗಳು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ. 2 ಡೇಸ್ ಬ್ಲಾಗ್ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ.